ರಾಯಚೂರಲ್ಲಿ ಅಕ್ರಮ ಮುರ್ರಂ ಗಣಿಗಾರಿಕೆ ಕಾರುಬಾರು ಸಿಕ್ಕಾಪಟ್ಟೆ ಜೋರಾಗಿದೆ. ಈ ಅಕ್ರಮ ಗಣಿಗಾರಿಕೆಯನ್ನ ಪ್ರಶ್ನೆ ಮಾಡ್ತಾರೆ ಒಬ್ರು. ಪ್ರಶ್ನೆ ಮಾಡಿದ್ದೇ ತಪ್ಪಾಯ್ತಾ ಅಂತ. ಯಾಕೆಂದ್ರೆ ಜೀವ ಬೆದರಿಕೆ ಹಾಕಿದ್ರಂತೆ. ಅದು ಯಾರು? ಮಾಜಿ ಶಾಸಕರೊಬ್ಬರು, ಬಸವರಾಜ್ ದಡೇಸುಗೂರು, ಹಾಗೆ ಚಾಲಕ. ಈತನಿಂದ ಬೆದರಿಕೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸಿಂಧನೂರು ತಾಲೂಕು ಸಾಲಗುಂದ ಗ್ರಾಮದಲ್ಲಿ ಮುರ್ರಂ ಗಣಿಗಾರಿಕೆ ಆಗ್ತಾ ಇದೆ. ಸರ್ವೆ ನಂಬರ್ 278ರಲ್ಲಿ ಕೆರೆ ನಿರ್ಮಾಣದ ಹೆಸರಲ್ಲಿ ಅಕ್ರಮ ಕ್ವಾರಿಯನ್ನು ನಿರ್ಮಿಸಿ ಸಾಗಾಟ ಮಾಡ್ತಾ ಇದ್ದಾರೆ ಅಂತ. ಈ ಗಣಿಗಾರಿಕೆಯ ಮೂಲಕ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಆಗ್ತಾ ಇದೆ. ಇದು ಅಕ್ರಮ ಮುರ್ರಂ ಗಣಿಗಾರಿಕೆ ಅಂತೇಳಿ ಈ ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಮಾಜಿ ಶಾಸಕ ನನಗೆ ಬೆದರಿಕೆ ಹಾಕಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡ್ತಾ ಇರೋದು ನೇರ ನೋಡಿ. ಸುಮಾರು 5.84 ಎಕರೆ ಭೂಮಿ ಅದು. ಅಷ್ಟು ಎಕರೆಯಲ್ಲಿ ಅಕ್ರಮವಾಗಿ ಮುರ್ರಂ ಗಣಿಗಾರಿಕೆ ನಡೀತಾ ಇದೆ ಅಂತ. ಇದರ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ. ಸೊ ಹಾಗಾಗಿ ಮಾಜಿ ಶಾಸಕರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾನಗಿ ಇಲ್ಲದೇನೆ ಅಕ್ರಮ ಕ್ವಾರಿಯನ್ನು ನಿರ್ಮಿಸಿ ವಂಚನೆಯನ್ನು ಮಾಡಿದ್ದಾರೆ ಅಂತ. ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ, ಏನಿದು ವಿಚಾರ? ಜೊತೆಗೆ ಈ ಅಕ್ರಮ ಗಣಿಗಾರಿಕೆಯನ್ನ ಪ್ರಶ್ನೆ ಮಾಡಿದ್ದಕ್ಕಂತಾನೆ ಜೀವ ಬೆದರಿಕೆ ಹಾಕಿದ್ರಂತೆ ಮಾಜಿ ಶಾಸಕರು, ಹೌದಾ? ಎಸ್ ಶರತ್, ಇಲ್ಲಿ ಹೇಳ್ಬೇಕು ಅಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮಗಳು ಅನ್ನೋದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಒಂದ್ ಕಡೆ ಸ್ಯಾಂಡ್ ಮಾಫಿಯಾ ಇದೆ, ಇನ್ನೊಂದ್ ಕಡೆ ಮೊರಂ ಮಾಫಿಯಾ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಮೊರಂ ಅನ್ನೋದು ಒಂದು ಕೆಂಪು ಮಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತ. ಇದನ್ನು ರಸ್ತೆಗಳಿಗೆ ಮತ್ತು ಮನೆ ನಿರ್ಮಾಣಕ್ಕೆ ಮುಖ್ಯವಾಗಿ ಬಳಸ್ತಕ್ಕಂತ ಒಂದು ಮೆಟೀರಿಯಲ್ ಆಗಿರುತ್ತೆ. ಇದನ್ನ ಒಂದು ಭೂಮಿಯಿಂದ ಅಗಿಬೇಕಂದ್ರೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಒಂದು ಪರವಾನಗಿಯನ್ನ ತೆಗೆದುಕೊಳ್ಳಬೇಕು ಅನ್ನೋದು ರೂಲ್ಸ್. ಆದ್ರೆ ಇಲ್ಲಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಇಲ್ಲಿ ಸಂಪೂರ್ಣವಾಗಿ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಒಂದು ಕೆರೆ ಹೆಸರಿನಲ್ಲಿ ಸುಮಾರು 8 ಅಡಿಗಳಷ್ಟು ಆಳವಾಗಿ ಈಗಾಗಲೇ ತೋಡಿರ್ತಕ್ಕಂಥದ್ದು. ಇದನ್ನ ಅಗದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಇಲ್ಲಿಂದ ಒಂದು ಲಾರಿ, ಒಂದು ಟಿಪ್ಪರ್ ಮೊರಮ್ಮನ್ನ ಸಾಗಿಸ್ಬೇಕಾದ್ರೆ ಸರ್ಕಾರಕ್ಕೆ ರಾಜಧನವನ್ನ ಪಾವತಿಸಬೇಕು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದ ರಾಜಧನವನ್ನು ಪಾವತಿಸುವುದಿಲ್ಲ ಮತ್ತು ಅಕ್ರಮವಾಗಿ ಮೊರಂ ಸಾಗಾಣಿಕೆ ಮಾಡ್ತಾರೆ. ಈ ಬಗ್ಗೆ ಒಬ್ಬ ವಕೀಲರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಹಲವು ಬಾರಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಯಾಗಿರುವಂತ ಪುಷ್ಪಲತಾ ಅವರಿಗೆ ಸಾಕಷ್ಟು ಬಾರಿ ದೂರನ್ನು ಕೂಡ ಕೊಡ್ತಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅವರೇ ಈ ಒಂದು ಅಕ್ರಮಕ್ಕೆ ಕುಮ್ಮಕ್ಕು ನೀಡ್ತಾ ಇದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಇಲ್ಲಿ ವಕೀಲರು ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಅದನ್ನ ತಡಿಬೇಕಾದ ಅಧಿಕಾರಿಗಳು ಸಂಪೂರ್ಣವಾಗಿ ಕಣ್ಮುಚ್ಕೊಂಡು ಕುಳಿತುಕೊಳ್ತಾರೆ. ದೂರು ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಯಾರು ಈ ಒಂದು ಅಕ್ರಮ ಮೊರಂ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ಇಲ್ಲಿ ಕನಕಗಿರಿ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ದಡೇಸುಗೂರ್ ಅವರು ಈ ಒಂದು ಅಕ್ರಮದಲ್ಲಿ ತೊಡಗಿರ್ತಕ್ಕಂಥದ್ದು ಅನ್ನೋ ಆರೋಪ ಕೂಡ ಇರೋದ್ರಿಂದ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದ್ರ ಬದಲು ಇಂಥವ್ರು ದೂರು ಕೊಟ್ಟಿದ್ದಾರೆ ಅಂತ ಅವರಿಗೆ ಮಾಹಿತಿ ನೀಡಿ ಅವರ ಜೊತೆ ದೂರು ನೀಡಿರ್ತಾರೆ ಅವರಿಗೆ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ನೀ ದೂರು ಕೊಟ್ಟು ಮನೆಗೆ ಹೇಗ್ ಹೋಗ್ತೀಯಾ ಅಂತ ನೋಡೋಣ ಅಂತ ನೇರವಾಗಿ ಕಾಲ್ ಮಾಡಿ ದೂರು ಕೊಟ್ಟ ವ್ಯಕ್ತಿಗಳಿಗೆ ಕೊಲೆ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಇಲ್ಲಿ ಸಂಪತ್ತನ್ನ ಉಳಿಸೋದಕ್ಕೆ ಕೆಲಸ ಮಾಡ್ತಿದಾರ ಅಥವಾ ಸಂಪತ್ತನ್ನ ಹಾಳು ಮಾಡೋದಕ್ಕೆ ಕೆಲಸ ಮಾಡ್ತಿದಾರ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟುತ್ತೆ. ಈಗಾಗಲೇ ಶಾಸಕರು ಬೆದರಿಕೆ ಹಾಕಿರುವ ಶಾಸಕರಿಗೆ ದೂರನ್ನ ದಾಖಲಿಸಬೇಕು ಅಂತ ಹೇಳ್ತಾ ಇದಾರೆ. ಈಗಾಗಲೇ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇಲಾಖೆಗೂ ಕೂಡ ದೂರು ಕೊಟ್ಟರು ಯಾವುದೇ ಒಂದು ಕ್ರಮ ಆಗದೆ ಇರೋದು ಒಂದು ನಿಜವಾಗ್ಲೂ ಒಂದು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.